ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಉದ್ಯೋಗ ಹುಡುಕ್ತಾ ಇರೋರಿಗೆ, ಅದರಲ್ಲೂ ಕೂಡ ಪೊಲೀಸ್ ಇಲಾಖೆಗೆ ಸೇರಬೇಕು ಅಂತ ಅನ್ಕೊಂಡಿರೋರಿಗೆ, ಯುವಕ ಯುವತಿಯರಿಗೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ನ್ಯೂಸ್ ಬಂದಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ 3,300ಕ್ಕೂ ಅಧಿಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದೆ. ಇವತ್ತಿನಿಂದಲೇ ಅಂದ್ರೆ ಜೂನ್ 8ರಿಂದಲೇ ಆನ್ಲೈನ್ ಅರ್ಜಿ ಸಲ್ಲಿಕೆ ಕೂಡ ಶುರುವಾಗಿದೆ. ಹಾಗಿದ್ರೆ ಯಾರೆಲ್ಲ ಇದಕ್ಕೆ ಅರ್ಜಿ ಹಾಕಿ ಜಾಬ್ ತಗೋಬಹುದು, ಎಜುಕೇಶನ್ ಎಷ್ಟಿರಬೇಕು, ವಯಸ್ಸಿನ ಮಿತಿ ಎಷ್ಟು ಸಡಿಲಿಕೆ ಮಾಡಲಾಗಿದೆ, ದೈಹಿಕ ಪರೀಕ್ಷೆ ಅಂದ್ರೆ ಫಿಸಿಕಲ್ ಟೆಸ್ಟ್ ಹೇಗಿರುತ್ತೆ, ರಿಟರ್ನ್ ಎಕ್ಸಾಮ್ ನಲ್ಲಿ ಏನೆಲ್ಲ ಬರುತ್ತೆ, ಸಿಲೆಬಸ್, ಸಂಬಳ ಎಷ್ಟು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. 3,991 ಮೆಗಾ ಹುದ್ದೆಗಳು. ಈ ಬಾರಿ ಒಟ್ಟಾರೆ ಗ್ರ್ಯಾಂಡ್ ಟೋಟಲ್ 3,991 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಾಗ್ತಿದೆ. ಇದನ್ನ ಇಲಾಖೆ 2 ಭಾಗವಾಗಿ ವಿಂಗಡಣೆ ಮಾಡಿದೆ. ಮೊದಲೇದು ಕಲ್ಯಾಣ ಕರ್ನಾಟಕ ಭಾಗ, ಅಂದ್ರೆ ಆರ್ಟಿಕಲ್ 371J ಅಡಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಅಂತಲೇ ಮೀಸಲಾಗಿರೋ 596 ಹುದ್ದೆ. ಎರಡನೇದು ರೆಸ್ಟ್ ಆಫ್ ಕರ್ನಾಟಕ, ಅಂದ್ರೆ ಉಳಿದ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಇರುವಂತಹ ಬರೋಬ್ಬರಿ 3,395 ಹುದ್ದೆ. ಈ 3,395 ಹುದ್ದೆಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತ ನೋಡೋದಾದ್ರೆ, ಪುರುಷ ಅಭ್ಯರ್ಥಿಗಳಿಗೆ 2,266 ಪೋಸ್ಟ್ ಇವೆ, ಮಹಿಳಾ ಅಭ್ಯರ್ಥಿಗಳಿಗೆ 755 ಪೋಸ್ಟ್ ಗಳನ್ನ ಮೀಸಲಿಡಲಾಗಿದೆ. ಹಾಗೇನೆ ಮಾಜಿ ಸೈನಿಕರ ಕೋಟಾದಲ್ಲಿ ಪುರುಷರಿಗೆ 257, ಮಹಿಳೆಯರಿಗೆ 82 ಪೋಸ್ಟ್ಗಳಿವೆ. ಅಲ್ಲದೆ ಪ್ರಮುಖವಾಗಿ ತೃತೀಯ ಲಿಂಗಿಗಳಿಗೆ ಅಂದ್ರೆ ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳಿಗೂ ಅವಕಾಶ ಕೊಡಲಾಗಿದೆ. 35 ಪೋಸ್ಟ್ ಗಳನ್ನ ರಿಸರ್ವ್ ಅವರಿಗೋಸ್ಕರ ಇಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ಭಾಗದ 596 ಹುದ್ದೆಗಳಲ್ಲಿ ಪುರುಷರಿಗೆ 398, ಮಹಿಳೆಯರಿಗೆ 133, ಎಕ್ಸ್ ಸರ್ವಿಸ್ ಮೆನ್ ಪುರುಷರಿಗೆ 46, ಮಹಿಳೆಯರಿಗೆ 14 ಹಾಗೂ ತೃತೀಯ ಲಿಂಗಿಗಳಿಗೆ 5 ಹುದ್ದೆಗಳನ್ನ ಮೀಸಲಿಡಲಾಗಿದೆ. ನಂಬರ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಇದೊಂದು ಮೆಗಾ ರಿಕ್ರೂಟ್ಮೆಂಟ್ ಅಂತ. ಕಾಂಪಿಟೇಷನ್ ಕೂಡ ಜೋರೇ ಇರುತ್ತೆ, ಅದನ್ನ ಮರೆಯೋ ಹಾಗಿಲ್ಲ. ನೀವು ಅರ್ಜಿ ಹಾಕ್ಬೋದಾ? ವಯಸ್ಸು, ಎಜುಕೇಶನ್ ಏನಿರಬೇಕು? ಬಹಳ ಜನರಿಗೆ ಇಲ್ಲೇ ಕನ್ಫ್ಯೂಷನ್ ಇರುತ್ತೆ. ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗೆ ನೀವು PUC ಅಂದ್ರೆ 12ನೇ ತರಗತಿಯನ್ನ ಪಾಸ್ ಮಾಡಿದ್ರೆ ಸಾಕು. PUC ಸ್ಟೇಟ್ ಸಿಲೆಬಸ್ ಜೊತೆಗೆ CBSE ಅಥವಾ ICSE 12th ಪಾಸ್ ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಇನ್ನು SSLC ಆದ್ಮೇಲೆ 2 ವರ್ಷದ ITI ಮಾಡಿದವರು ಹಾಗೆ ಡಿಪ್ಲೊಮಾ ಮಾಡಿದವರು ಕೂಡ ಅಪ್ಲೈ ಮಾಡಬಹುದು. ಆದ್ರೆ ಇಲ್ಲಿ ಮುಖ್ಯವಾದ ಕೆಲ ಕಂಡೀಷನ್ಸ್ ಇವೆ, ಇದನ್ನ ಗಮನ ಕೊಟ್ಟು ಕೇಳಿ. ITI ಕೋರ್ಸ್ ಮುಗಿಸಿದವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದ್ರೆ NIOS ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಚಾರದಲ್ಲಿ ಕಡ್ಡಾಯವಾಗಿ ಪಾಸ್ ಆಗಿರಲೇಬೇಕು. ಆಗ ಮಾತ್ರ ಅದನ್ನ PUCಗೆ ಈಕ್ವಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು 2015ಕ್ಕಿಂತ ಮೊದಲು ಡಿಪ್ಲೊಮಾ ಮುಗಿಸಿದವರು KPSC ಅಥವಾ KEA ಕಡೆಯಿಂದ ನಡೆಸುವ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಪಾಸ್ ಆಗಿರಲೇಬೇಕು. ಆದರೆ 2015ರ ನಂತರ ಡಿಪ್ಲೊಮಾ ಮಾಡಿದವರಿಗೆ ಈ ಟೆನ್ಷನ್ ಇಲ್ಲ. ಅವರ ಸರ್ಟಿಫಿಕೇಟ್ ನೇರವಾಗಿ PUCಗೆ ಸಮ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ವಯಸ್ಸಿನ ಮಿತಿ ಅಂದ್ರೆ ಏಜ್ ಲಿಮಿಟ್ ವಿಚಾರಕ್ಕೆ ಬಂದ್ರೆ, ಈ ಬಾರಿ ಅಭ್ಯರ್ಥಿಗಳಿಗೆ ಸಿಕ್ಕಾಪಟ್ಟೆ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಅರ್ಜಿ ಹಾಕೋಕೆ ನಿಮ್ಮ ಮಿನಿಮಮ್ ವಯಸ್ಸು 18 ವರ್ಷ ಆಗಿರಲೇಬೇಕು. ಮ್ಯಾಕ್ಸಿಮಮ್ ವಯಸ್ಸು ಜನರಲ್ ಮೆರಿಟ್ ಅಂದ್ರೆ GM ಕ್ಯಾಟಗರಿಯವರಿಗೆ ಗರಿಷ್ಠ 33 ವರ್ಷದವರೆಗೂ ಅವಕಾಶ ಇದೆ. ಇನ್ನು OBC 2A 2B 3A 3B ಇವರೆಲ್ಲ, ಹಾಗೆ SC ST ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷದವರೆಗೂ ಕೂಡ ವಯೋಮಿತಿ ನಿಗದಿ ಮಾಡಲಾಗಿದೆ. ಇನ್ನು ಈಗ ಹೇಳಿದ್ವಲ್ಲ, ಈ ಕ್ಯಾಟಗರಿ 2A 2B 3A 3B ಹಾಗೂ SC ST ಎಕ್ಸ್ ಸರ್ವಿಸ್ ಮೆನ್ ಕೋಟಾದಲ್ಲಿ ಅಪ್ಲೈ ಮಾಡಿದ್ರೆ 40 ವರ್ಷಗಳವರೆಗೂ ಕೂಡ ಅಪ್ಲೈ ಮಾಡಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವಂತ ಬುಡಕಟ್ಟು ಜನಾಂಗದ ಅಭ್ಯರ್ಥಿಗಳಿಗೆ ಗರಿಷ್ಠ 38 ವರ್ಷಗಳವರೆಗೂ ಕೂಡ ಟೈಮ್ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಸಣ್ಣ ಮಾಹಿತಿ. ತುಂಬಾ ಜನ ಆಲ್ರೆಡಿ ಜಾಬ್ ಮಾಡ್ತಿರೋರು ಕೂಡ ಸರ್ಕಾರಿ ಜಾಬ್ ಅಂತ ಹೇಳಿ ಟ್ರೈ ಮಾಡ್ತಾ ಇರ್ತಾರೆ. ಹಾಗೂ ತುಂಬಾ ಜನ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೆಲವರು ಪೋಷಕರಿರ್ಬೋದು, ಮಕ್ಕಳಿಗೆ ಜಾಬ್ ಹುಡುಕ್ತಿರೋರು. ಸ್ನೇಹಿತರೆ, ಜಾಬ್ ಒಂದು ಭಾಗ ಅಷ್ಟೇ, ಆದರೆ ಜೀವನದಲ್ಲಿ ಉಳಿತಾಯ ಅನ್ನೋದು ಕೂಡ ತುಂಬ ಮುಖ್ಯ. ಆದರೆ ತುಂಬ ಜನಕ್ಕೆ ಉಳಿತಾಯ ಅಂದ ತಕ್ಷಣ ತಲೆಯಲ್ಲಿ ಬರೋದು ಎರಡೇ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಚೇಂಜ್ ಆಗಿದೆ, ಮುಂಚೆ ಹಿಂಗಿರಲಿಲ್ಲ. ಉಳಿತಾಯ ಅಂದ ತಕ್ಷಣ ಮಾರ್ಕೆಟಿಗೆ ಹಾಕು, ಅದು ಬಿತ್ತು, ತುಂಬ ಮೇಲೆ ಕೆಳಗೆ ಹೋಗ್ತಿದೆ ಭಯ, ಇಲ್ಲಾಂದರೆ ಸೇವಿಂಗ್ಸ್ ಅಕೌಂಟಲ್ಲೇ ಇಟ್ಬಿಡು ಸೇಫರ್ ಸೈಡ್ ಅನ್ನೋ ಮೈಂಡ್ ಬಂದ್ಬಿಟ್ಟಿದೆ. ಆದರೆ ಸ್ನೇಹಿತರೆ, ನಿಮಗೆ ಗೊತ್ತಾ, ಮಾರ್ಕೆಟ್ ವಾಲಟಿಲಿಟಿ ಏರಿಳಿತ ಸರಿ, ಆದರೆ ಸೇವಿಂಗ್ಸ್ ಅಕೌಂಟಲ್ಲಿ ಬಡ್ಡಿ ಬರೀ 3-3.5% ಮಾತ್ರ ಕೊಡ್ತಾರೆ ಅಂತ. ಅದೇ ಬ್ಯಾಂಕ್ನಲ್ಲಿ, ಸೇಮ್ ಬ್ಯಾಂಕ್ನಲ್ಲಿ ಅದನ್ನೇ RD FD ಮಾಡಿದ್ರೆ ಹೈಯರ್ ಇಂಟ್ರೆಸ್ಟ್ ರೇಟ್, ಡಬಲ್ ಇಂಟ್ರೆಸ್ಟ್ ರೇಟನ್ನು ಪಡೆಯೋಕೆ ಅವಕಾಶ ಇದೆ ಅನ್ನೋ ತುಂಬ ಜನಕ್ಕೆ ಐಡಿಯಾನೇ ಇಲ್ಲ. ಸ್ನೇಹಿತರೆ, ಲಂಸಮ್ ಅಮೌಂಟ್ ಇತ್ತು ಅಂತ ಹೇಳಿದ್ರೆ FD ಇಡ್ತಾರೆ ಜನ ಅದನ್ನು ಬ್ಯಾಂಕಲ್ಲಿ, ಬ್ಯಾಂಕ್ ಬಡ್ಡಿ ಕೊಡ್ತಾ ಹೋಗುತ್ತೆ, ಮಾರ್ಕೆಟ್ ಲಿಂಕ್ ಇರಲ್ಲ. ಆದರೆ ತಿಂಗಳು ದುಡ್ಡು ಬರ್ತಾ ಇದೆ, ಉಳಿತಾಯ ಮಾಡಬೇಕು ಅನ್ನೋರು
FD ಯ ತಮ್ಮ ಅಥವಾ ತಂಗಿ ಆಗಿರೋ RD ಯನ್ನು ಯೂಸ್ ಮಾಡ್ಬೋದು. ಬ್ಯಾಂಕ್ನ ಪ್ರಾಡಕ್ಟ್ ಇದು, ಫಿಕ್ಸೆಡ್ ಬಡ್ಡಿಯೊಂದಿಗೆ ಬರುತ್ತೆ. FD ಯಲ್ಲಿ SIP ಅಂತ ಅನ್ಕೊಳ್ಳಿ, ತಿಂಗಳು ಒಂದು ಅಮೌಂಟ್ ಒಂದು ಕಡೆ ಹೋಗಿ ನಿಮ್ಮ ಅಕೌಂಟಲ್ಲಿ ಕೂರ್ತಾ ಇರುತ್ತೆ. RD ಅಂತ, ರಿಕರಿಂಗ್ ಡೆಪಾಸಿಟ್ ಅಂತ. FD ಥರನೇ ಅದಕ್ಕೆ ಫಿಕ್ಸೆಡ್ ಬಡ್ಡಿ ಇರುತ್ತೆ. ಅಮೌಂಟ್ ಆ್ಯಡ್ ಆಗ್ತಾ ಹೋದಾಗೂ ಕೂಡ ಅಷ್ಟಕ್ಕೂ ಕೂಡ ಬಡ್ಡಿ ಕವರ್ ಆಗ್ತಾ ಹೋಗುತ್ತೆ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ನೀವು ಆ್ಯಪನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಸ್ಟೇಬಲ್ ಮನಿಯನ್ನು, ಅದರಲ್ಲಿ ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಯಾರು ಕೊಡ್ತಿದ್ದಾರೋ ನೋಡಿಕೊಂಡು ನೀವು ಅಲ್ಲಿ RD ಯನ್ನು ಬುಕ್ ಮಾಡ್ಕೊಳ್ಬಹುದು. ಈಗ 8.1ರಿಂದ 8.3% ತನಕನೂ ಕೂಡ ಇಂಟ್ರೆಸ್ಟ್ ಕೊಡ್ತಿರೋ ಬ್ಯಾಂಕ್ಗಳು ಭಾರತದಲ್ಲಿ ಇವೆ. ಜಸ್ಟ್ ₹1,000 ಕೂಡ ಉಳಿತಾಯದ ಅಭ್ಯಾಸವನ್ನ ಶುರು ಮಾಡ್ಕೊಳ್ಬಹುದು. ಹೈಯರ್ ಅಮೌಂಟ್ ನಿಮ್ಮ ಹತ್ರ ಎಷ್ಟಿದ್ರೂ ಕೂಡ ನೀವು ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪ್ಲಾನ್ ಮಾಡ್ಕೋಬಹುದು. ಆಸಕ್ತರು ಮಿಸ್ ಇಲ್ಲದೆ ಲಿಂಕ್ ಚೆಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಬುದ್ಧಿಮತ್ತೆ ಪರೀಕ್ಷೆ 100 ಮಾರ್ಕ್ಸ್, ನೆಗೆಟಿವ್ ಮಾರ್ಕಿಂಗ್ ಎಷ್ಟು? ಸ್ನೇಹಿತರೆ, ಅಪ್ಲೈ ಮಾಡಿದ್ಮೇಲೆ ಮೊದಲನೇ ದೊಡ್ಡ ಹಂತಾನೆ ರಿಟರ್ನ್ ಎಕ್ಸಾಮ್. ನೋಟಿಫಿಕೇಶನ್ ಪ್ರಕಾರ ಬರುವ ಆಗಸ್ಟ್ 2ನೇ ತಾರೀಕು ಈ ಎಕ್ಸಾಮ್ ನಡೆಯುತ್ತೆ. ಇದು ಒಟ್ಟು 100 ಮಾರ್ಕ್ಸ್ನ ಮಲ್ಟಿಪಲ್ ಚಾಯ್ಸ್, ಅಂದರೆ OMR ಶೀಟ್ ಎಕ್ಸಾಮ್. ಇದನ್ನು ಬರೆಯೋಕೆ ಬರೀ 90 ನಿಮಿಷ, ಅಂದರೆ 1.5 ಗಂಟೆ ಮಾತ್ರ ಟೈಮ್ ಇರುತ್ತೆ. ಸಿಲೆಬಸ್ ಏನೇನು ಓದಬೇಕು? ಜನರಲ್ ನಾಲೆಜ್, ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್, ಭಾರತದ ಸಂವಿಧಾನ, ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್, ನ್ಯಾಷನಲ್ ಇಂಟಿಗ್ರೇಷನ್, ಹಾಗೆ ಬಹಳ ಮುಖ್ಯವಾಗಿ ಮೆಂಟಲ್ ಅಬಿಲಿಟಿ. ಎಲ್ಲ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ಬರ್ತವೆ. ನಿಮಗೆ ಗೊತ್ತಿರೋ ಹಾಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಥರಾನೇ ಇಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ನೀವು ಮಾಡೋ ಪ್ರತಿಯೊಂದು ತಪ್ಪು ಉತ್ತರಕ್ಕೂ ಕೂಡ 0.25 ಮಾರ್ಕ್ಸ್ ಕಟ್ ಆಗುತ್ತೆ ಸರಿ ಬರೆದಿರೋದ್ರಿಂದ. ಅಂದರೆ 4 ತಪ್ಪು ಆನ್ಸರ್ ಕೊಟ್ಟರೆ ನೀವು ಕಷ್ಟಪಟ್ಟು ಗಳಿಸಿದ 1 ಮಾರ್ಕ್ಸ್ ಬಂದಿರೋದು ಕೂಡ ಮೈನಸ್ ಆಗುತ್ತೆ. ಹಾಗಾಗಿ 100ಕ್ಕೆ 100 ಶೋರ್ ಇದ್ರೆ ಮಾತ್ರ ಟಿಕ್ ಮಾಡಬೇಕು. ಹಾಗೆ ಬಿಟ್ಟರೂ ಪರವಾಗಿಲ್ಲ, ಗೊತ್ತಿಲ್ಲ ಅಂದರೆ. ರಿಟರ್ನ್ ಎಕ್ಸಾಮ್ನಲ್ಲಿ ಟಾಪ್ ಸ್ಕೋರ್ ಮಾಡಿದವರನ್ನ 1:5 ರೇಷಿಯೋದಲ್ಲಿ ಫಿಸಿಕಲ್ ಟೆಸ್ಟ್ಗೆ ಸೆಲೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಪೋಸ್ಟ್ಗೆ 5 ಜನರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಎಕ್ಸಾಮ್ನಿಂದ ಮುಂದಿನ ಹಂತಕ್ಕೆ. ಸೊ 19,955 ಜನ ಮಾತ್ರ ಫಿಸಿಕಲ್ ಟೆಸ್ಟ್ಗೆ ಫಿಲ್ಟರ್ ಆಗ್ತಾರೆ. ಖಾಕಿ ತೊಡೋಕೆ ದೇಹದಾಢ್ಯತೆ, ಹೈಟ್ ವೇಟ್ ರೂಲ್ಸ್. ಸ್ನೇಹಿತರೆ, ಪೊಲೀಸ್ ಇಲಾಖೆ ಅಂದಮೇಲೆ ಅಲ್ಲಿ ಬುದ್ಧಿಯ ಜೊತೆಗೆ ದೇಹದಾಢ್ಯತೆ ಕೂಡ ಪರ್ಫೆಕ್ಟ್ ಆಗಿರಬೇಕು. ಹಾಗಿದ್ರೆ ಫಿಸಿಕಲ್ ಟೆಸ್ಟ್ ಪಾಸ್ ಆಗಬೇಕು ಅಂದರೆ ಏನೇನು ಅರ್ಹತೆ ಇರಬೇಕು? ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ ಹೈಟ್ 168 ಸೆಂಟಿಮೀಟರ್ ಇರಲೇಬೇಕು. ಎದೆ ಸುತ್ತಳತೆ ನಾರ್ಮಲ್ ಆಗಿದ್ದಾಗ 86 ಸೆಂಟಿಮೀಟರ್ ಇರಬೇಕು. ಉಸಿರು ಎಳೆದಾಗ ಕನಿಷ್ಠ 5 ಸೆಂಟಿಮೀಟರ್ ಎದೆ ಹಿಗ್ಗಬೇಕು. ಇನ್ನು ಮಹಿಳಾ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಕನಿಷ್ಠ ಹೈಟ್ 157 ಸೆಂಟಿಮೀಟರ್ ಇರಬೇಕು. ಹಾಗೆ ವೆಯ್ಟ್ ರೂಲ್ಸ್ ಕೂಡ ಇದೆ. ತೂಕ ಕನಿಷ್ಠ 45 kg ಇರಲೇಬೇಕು. ಅದಕ್ಕಿಂತ ಕಮ್ಮಿ ಇದ್ರೆ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡ್ತಾರೆ. ಆದರೆ ಕಾಡಲ್ಲಿ ವಾಸ ಮಾಡೋ ಬುಡಕಟ್ಟು ಜನಾಂಗದವರಿಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಇದೆ. ಬುಡಕಟ್ಟು ಪುರುಷರಿಗೆ ಹೈಟ್ 155 ಸೆಂಟಿಮೀಟರ್ ಇದ್ದರೆ ಸಾಕು. ಎದೆ ಸುತ್ತಳತೆ 75 ಸೆಂಟಿಮೀಟರ್ ಇದ್ದು 5 ಸೆಂಟಿಮೀಟರ್ ಹಿಗ್ಗಿಸಬೇಕು. ಅದೇ ಬುಡಕಟ್ಟು ಮಹಿಳಾ ಅಭ್ಯರ್ಥಿಗಳಿಗೆ 150 ಸೆಂಟಿಮೀಟರ್ ಹೈಟ್ ಫಿಕ್ಸ್ ಮಾಡಿದ್ದಾರೆ. ಮೈದಾನದ ಮಹಾಸಮರ, ಓಟ, ಜಿಗಿತ, ಗುಂಡೆಸೆತ. ದೇಹದ ಅಳತೆ ಆದ ತಕ್ಷಣ ಮುಗಿಯಲ್ಲ. ನಿಮ್ಮ ಸ್ಟ್ಯಾಮಿನಾ ಎಷ್ಟಿದೆ ಅಂತ ಹೇಳಿ ಟೆಸ್ಟ್ ಮಾಡೋಕೆ ಎಂಡ್ಯೂರೆನ್ಸ್ ಟೆಸ್ಟ್ ET ದೈಹಿಕ ಪರೀಕ್ಷೆ ನಡೆಯುತ್ತೆ. ಇದರಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 1600 ಮೀಟರ್ ಓಟ ಇರುತ್ತೆ. ಇದನ್ನು ನೀವು ಮ್ಯಾಕ್ಸಿಮಮ್ 6 ನಿಮಿಷ 30 ಸೆಕೆಂಡ್ ಒಳಗಡೆ ಮುಗಿಸ್ಲೇಬೇಕು. ಅದಾದ್ಮೇಲೆ ಲಾಂಗ್ ಜಂಪ್ ಇರುತ್ತೆ. 3.80 ಮೀಟರ್ ಉದ್ದಕ್ಕೆ ಹಾರಬೇಕು. ಅಥವಾ ಹೈ ಜಂಪ್ 1.20 ಮೀಟರ್ ಕ್ರಾಸ್ ಮಾಡಬೇಕು. ಜೊತೆಗೆ 7.26 kg ತೂಕದ ಗುಂಡನ್ನ 5.60 ಮೀಟರ್ ದೂರ ಎಸಿಬೇಕು. ಇನ್ನು ಮಹಿಳೆಯರಿಗೆ ಟಾರ್ಗೆಟ್ ಹೇಗಿರುತ್ತೆ ಅಂದ್ರೆ 400 ಮೀಟರ್ ಓಟವನ್ನ 2 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಜಂಪ್ 2.5 ಮೀಟರ್ ಅಥವಾ ಹೈ ಜಂಪ್ 0.90 ಮೀಟರ್ ಜಿಗಿಬೇಕು. ಇನ್ನು 4 kg ತೂಕದ ಗುಂಡನ್ನ ಮಹಿಳೆಯರು 3.75 ಮೀಟರ್ ದೂರದವರೆಗೂ ಕೂಡ ಎಸ್ತು ತೋರಿಸಬೇಕು. ಇಲ್ಲೊಂದು ಮೇನ್ ರೂಲ್ ನೆನ್ಪಿಟ್ಕೊಳ್ಳಿ, ಓಟಕ್ಕೆ ಇರೋದು ಒಂದೇ ಚಾನ್ಸ್. ಆದರೆ ಲಾಂಗ್ ಜಂಪ್, ಹೈ ಜಂಪ್ ಹಾಗೆ ಗುಂಡು ಬಿಸಾಡೋಕ್ಕೆ ತಲಾ 3 ಚಾನ್ಸ್ ಕೊಡ್ತಾರೆ. ಆ 3 ಚಾನ್ಸ್ ಒಳಗಡೆ ಟಾರ್ಗೆಟ್ ರೀಚ್ ಆಗಲೇಬೇಕು. ಗ್ರೌಂಡ್ಸ್ ಪ್ರಾಕ್ಟೀಸ್ ಇಲ್ಲದೆ ಸುಮ್ಮನೆ ಹೋಗಿ ಜಿಗಿತೀನಿ ಅಂತ ಹೇಳಿದ್ರೆ ಕೈಕಾಲು ಮುರ್ಕೊಳ್ಬಹುದು. ಹುಷಾರಾಗಿರಬೇಕು. ಪ್ರಾಕ್ಟೀಸ್ ಈಸ್ ಇಂಪಾರ್ಟೆಂಟ್. ಅರ್ಜಿ ಸಲ್ಲಿಸೋದು ಹೇಗೆ? ಲಾಸ್ಟ್ ಡೇಟ್ ಮಿಸ್ ಮಾಡಬೇಡಿ. ಈ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೀವು ಬರೀ ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕು. ಯಾವುದೇ ಪೋಸ್ಟ್ ಅಥವಾ ಕೊರಿಯರ್ ವ್ಯವಸ್ಥೆ ಇರೋದಿಲ್ಲ. ಅರ್ಜಿ ಹಾಕೋಕೆ ನೀವು ವಿಸಿಟ್ ಮಾಡಬೇಕಾದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ಸ್ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. 2 ಆಪ್ಷನ್ಸ್ ಇದೆ. 2 ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಸ್ಕ್ರೀನ್ ಶಾಟ್ ನೀವು ತಗೋಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಈ ವಿಡಿಯೋದ ಪಾರ್ಟ್ನರ್ RD ಬಗ್ಗೆ ಹೇಳಿದ್ವಲ್ಲ ಅವಾಗಲೇ, ಅವ್ರ ಲಿಂಕ್ ಇರುತ್ತೆ ಮೇಲೆ. ಅದ್ರ ಕೆಳಗಡೆ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಲಿಂಕ್ ಆಗಿ ಕೆಳಗಡೆ ನಾವು ಸಪ್ರೇಟ್ ಆಗಿ ಇದ್ರ ಮೆನ್ಷನ್ ಮಾಡಿನೇ ಕೊಡ್ತೀವಿ. ಆಸಕ್ತರು ಚೆಕ್ ಮಾಡ್ಕೊಳ್ಳಿ ಲಿಂಕನ್ನು. ಆ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡ್ಬೋದು. ಅರ್ಜಿ ಫೀಸ್ ಎಷ್ಟು ಅಂದರೆ ಜನರಲ್ ಮೆರಿಟ್ ಮತ್ತು OBC 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ, SC ST ಅಭ್ಯರ್ಥಿಗಳಿಗೆ 500 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ.
ಆನ್ಲೈನ್ನಲ್ಲಿ ಅಪ್ಲೈ ಮಾಡೋಕೆ ಲಾಸ್ಟ್ ಡೇಟ್ ಜುಲೈ 3, 2026 ರಾತ್ರಿ 11:59 ಮಾತ್ರ. ಬ್ಯಾಂಕ್ನಲ್ಲಿ ಫೀಸ್ ಕಟ್ಟೋಕೆ ಜುಲೈ 4 ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಕಡೆ ಗಳಿಗೆಯಲ್ಲಿ ಸರ್ವರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಜನ ಎಟ್ ಎ ಟೈಮ್ ಬಂದು ಸರ್ವರ್ ಡೌನ್ ಆಗೋದು, ಫೀಸ್ ಕಟ್ಟಿದ್ದು ಫೇಲ್ ಆಗೋದು, ಇದೆಲ್ಲ ರಿಸ್ಕ್ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಆಸಕ್ತರು ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆಯದು. ಸ್ನೇಹಿತರೆ, ಜಾಬ್ಸ್ ಅಲ್ಲಿ ಪೊಲೀಸು, ಮಿಲಿಟರಿ ಅಂದ್ರೆ ತುಂಬಾ ಜನಕ್ಕೆ ಅಟ್ರಾಕ್ಷನ್. ಅದರಲ್ಲೂ ಕೂಡ ಪೊಲೀಸ್ ಅಂತ ಹೇಳಿದ್ರೆ ಯೂನಿಫಾರ್ಮ್ ತೊಡಬೇಕು ಅನ್ನೋ ತುಂಬಾ ಜನರ ಆಸೆ ಆಗಿರುತ್ತೆ. ಅಂತದ್ರಲ್ಲಿ ಜಸ್ಟ್ ಸೆಕೆಂಡ್ PUC ಪಾಸ್ ಆಗಿದ್ರು ಕೂಡ ಸಾಕಾಗುತ್ತೆ. 3,000ಕ್ಕೂ ಅಧಿಕ ಜನ ಈಗ ಕರ್ನಾಟಕದಲ್ಲಿ ಪೊಲೀಸ್ ಆಗೋಕೆ ಅವಕಾಶ ಇದೆ. ದೊಡ್ಡ ಪ್ರಮಾಣದ ಉದ್ಯೋಗಾವಕಾಶ ನಿರ್ಮಾಣ ಆಗಿದೆ ಸರ್ಕಾರಿ ಜಾಬ್ಸ್ ಅಲ್ಲಿ. ಆಸಕ್ತಿ ಇರೋರು ಇದನ್ನ ಚೆಕ್ ಮಾಡಿ, ಅಗತ್ಯ ಇರೋರಿಗೆ ಪ್ರತಿಯೊಬ್ಬರಿಗೂ ಇದನ್ನ ಶೇರ್ ಮಾಡಿ. ವಿದ್ಯಾರ್ಥಿಗಳಿಗೆ, ಬೇರೆ ಜಾಬ್ಸಲ್ಲಿ ಇರೋರಿಗೆ, ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಅಥವಾ ಪೇರೆಂಟ್ಸ್ಗೆ ಎಲ್ಲರಿಗೂ ನೀವು ಇದನ್ನ ಶೇರ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ, ಮಾರ್ಕೆಟಿಂಗ್ ಲಿಂಕೇ ಇಲ್ಲದೆ ಬ್ಯಾಂಕ್ ಕೊಡೋ ಫಿಕ್ಸೆಡ್ ಬಡ್ಡಿಯೊಂದಿಗೆ ಪ್ರಿಡಿಕ್ಟಬಲ್ ರೀತಿಯಲ್ಲಿ ಉಳಿತಾಯ ಮಾಡ್ತಾ ಹೋಗೋಕೆ ನೀವು RD ಎಕ್ಸ್ಪ್ಲೋರ್ ಮಾಡ್ಬೋದು, ರಿಕರಿಂಗ್ ಡೆಪಾಸಿಟ್ಸ್ ಅನ್ನ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಫಸ್ಟ್ ಲಿಂಕ್ ಇದ್ರದೇ ಇರುತ್ತೆ. ಆಸಕ್ತರು ಅದನ್ನು ಓಪನ್ ಮಾಡೋ ಮೂಲಕ ಫ್ರೀಯಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಬೋದು. ಭಾರತದ ಎಲ್ಲ ಬ್ಯಾಂಕ್ಗಳ ಇಂಟ್ರೆಸ್ಟ್ ರೇಟನ್ನು ನೀವು ಅಲ್ಲಿ ಕಂಪೇರ್ ಮಾಡ್ಬೋದು. ಆಮೇಲೆ ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಕೊಡ್ತಿರೋ ಬ್ಯಾಂಕ್ಗಳನ್ನು ನೀವು ಅಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲೈಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಈಗ 8.1ರಿಂದ 8.3% ತನಕ ಬಡ್ಡಿ ಕೊಡ್ತಾ ಇರೋ ಬ್ಯಾಂಕ್ಗಳು ಕೂಡ ಇದಾವೆ. ಜಸ್ಟ್ ತಿಂಗಳಿಗೆ 1,000 ರೂಪಾಯಿ, 2,000 ರೂಪಾಯಿಂದಲೂ ಶುರು ಮಾಡ್ಕೋಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.